ನಾನು ಪ್ರಕಾಶ್ ರಾವ್ ಕಾರ್ಕಳ ಪುರಸಭೆಯ ಒಬ್ಬ ಮಾಜಿ ಸದಸ್ಯ. ನಾನು 2 ಬಾರಿ ಪುರಸಭೆಯ ಸದಸ್ಯನಾಗಿ ಕಾರ್ಕಳ ಪುರಸಭೆಯಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಕಾರ್ಕಳ ಪೇಟೆ ಬಹುತೇಕ ಇಕ್ಕಟ್ಟು ಪ್ರದೇಶ. ಅದರಲ್ಲಿ ಪುರಸಭೆ ಕೂಡ ಸ್ವಲ್ಪ ಅನುದಾನವನ್ನು ಫುಟ್ಪಾತ್ ನಿರ್ಮಿಸಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾರ್ಕಳದ ಫುಟ್ಪಾತ್ನಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿ ಜನರಿಗೆ ನಡೆದಾಡಿಕೊಂಡು ಹೋಗಲಿಕ್ಕೆ ತೊಂದರೆಯನ್ನು ಮಾಡುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಮೊನ್ನೆ 2 ದಿವಸದ ಹಿಂದೆ ಶಾಲೆಯ ಮಕ್ಕಳು ಮತ್ತು ಹೈಸ್ಕೂಲ್ನ ಮಕ್ಕಳು ಮಂಗಳೂರು ರಸ್ತೆಯಲ್ಲಿ ಪೆಟ್ರೋಲ್ ಪಂಪಿನ ಹತ್ರ ಬಸ್ಸಿನಿಂದ ಇಳಿದು ನಡೆದುಕೊಂಡು ಹೋಗುವಾಗ ಫುಟ್ಪಾತ್ನಲ್ಲಿ ನಡೆದುಕೊಂಡು ಹೋಗದೆ ರಸ್ತೆಯಲ್ಲಿ ಇಳಿದು ಬಸ್ ಬರುವಾಗ ಅವರ ಕಾಲುಗಳು ಚಕ್ರದ ಅಡಿಗೆ ಬೀಳುವ ಪರಿಸ್ಥಿತಿಗಳನ್ನು ಗಮನಿಸಿದ್ದೇನೆ. ವಿನಂತಿಯನ್ನು ಮಾಡಿದರು. ಅದೇ ರೀತಿ ಕಾರ್ಕಳದ ಪೊಲೀಸ್ ಇಲಾಖೆಗೂ ಮತ್ತು ಪುರಸಭೆಗೂ ನಾನು 2 ಬಾರಿ ಮನವಿಯನ್ನು ಮಾಡಿದ್ದೇನೆ. ಜಂಟಿ ಕಾರ್ಯಾಚರಣೆ ಮಾಡಿ ಯಾರು ವಾಹನಗಳನ್ನು ಫುಟ್ಪಾತ್ನಲ್ಲಿ ನಿಲ್ಲಿಸ್ತಾರೆ ಅದನ್ನು ತೆರವು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಮ್ಮಂಥ ಸಂಘ ಸಂಸ್ಥೆಗಳ ಸಹಕಾರ ನಿಮಗೆ ಯಾವಾಗಲೂ ನೀಡ್ತೇವೆ ಅಂತ ನಾನು ಹೇಳಿದೆ. ಇತ್ತೀಚಿನ ದಿನಗಳಲ್ಲಿ ಫುಟ್ಪಾತ್ನ ಮೇಲೆ ನಿಲ್ಲಿಸಿ ಹೋಗುವಂಥದ್ದು ರಾತ್ರಿ ತನಕ ಈ ಕಾರ್ಯ ಬಹಳ ನೋವಾಗಿದೆ. ಇದೇ ಏನು ನಾನು ಮೊನ್ನೆ 2-3 ದಿವಸ ಹಿಂದೆ ಇದನ್ನು ಪತ್ರಿಕೆಯಲ್ಲಿ ಹಾಕಿದ್ದೆ, ವಿನಂತಿ ಮಾಡಿಸಿಕೊಂಡಿದ್ದೆ. ಅದೇ ರೀತಿ ದೆಹಲಿಯ ಸುಪ್ರೀಂ ಕೋರ್ಟ್ ಒಂದು ನಿನ್ನೆ ಆರ್ಡರನ್ನು ಮಾಡಿತ್ತು ಫುಟ್ಪಾತಿನಲ್ಲಿ ನಿಲ್ಲಿಸುವಂಥದ್ದು. ಅದನ್ನು ಜನರಿಗೆ ಉಪಯೋಗ ಮಾಡಲಿಕ್ಕೆ ಆಗುವಂಥ ಕೆಲಸವನ್ನು ಮಾಡಬೇಕಂತ ಇವತ್ತಿನ ದೈನಂದಿನ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ. ದಯಮಾಡಿ ಕಾರ್ಕಳ ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಇನ್ನು ನಾಳೆಯಿಂದ ಈ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಸಾರ್ವಜನಿಕರಿಗೆ ನಡೆದುಕೊಂಡು ಹೋಗುವಂಥ ಒಂದು ಕಾರ್ಯ ಫುಟ್ಪಾತ್ನಲ್ಲಿ ಮಾಡಬೇಕು ಅಂತ ಸಾರ್ವಜನಿಕರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.